ಸ್ಫೋಟ ಪ್ರಕರಣದ ಹಿಂದಿದೆಯಾ ಅಲ್ ಹಿಂದ್ ಮಾಡ್ಯೂಲ್ ಅನ್ನುವಂತಹ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಯಾಕಂದ್ರೆ ಮಂಗಳೂರು ಶಿವಮೊಗ್ಗಕ್ಕೂ ಇಲ್ಲಿ ನಡೆದಿರುವಂತಹ ಸ್ಫೋಟಕ್ಕೆ ಲಿಂಕ್ ಇದೆಯಾ ಅಂತ ಪರಿಶೀಲಿಸಲಾಗ್ತಾ ಇದೆ. ಬೆಂಗಳೂರು ಕೆಫೆ ಬ್ಲಾಸ್ಟ್ ಕೃತ್ಯದ ಹಿಂದೆ ಮಾಸ್ಟರ್ ಮೈಂಡ್ ಇದ್ದಾನೆ. ಮಂಗಳೂರು ಕುಕ್ಕರ್ ಬ್ಲಾಸ್ಟ್ನ ಮಾಸ್ಟರ್ ಮೈಂಡ್ ಲಿಂಕ್ ಏನಾದರೂ ಇದೆಯಾ ಅಂತ ಅಬ್ದುಲ್ ಮತೀನ್, ಕರ್ನಲ್ ಕೈವಾಡ ಇರೋದ್ರ ಬಗ್ಗೆ ಈಗ ಪೊಲೀಸರು ಕೂಡ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾದ್ರೆ ಈ ಮತೀನ್ ಯಾರು, ಕರ್ನಲ್ ಯಾರು, ಮಾಡ್ಯೂಲ್ ಬ್ಲಾಸ್ಟ್ಗಳು ಎಲ್ಲೆಲ್ಲಾಗಿದ್ವು, ಇದೆಲ್ಲದರ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನೀಡ್ತಾರೆ ನಮ್ಮ ಮಂಗಳೂರು ಪ್ರತಿನಿಧಿ ಕಿರಣ್. ಕಿರಣ್, ಈ ಕರ್ನಲ್ ಯಾರು, ಆತ ಏನೆಲ್ಲ ಪ್ಲಾನ್ ಮಾಡಿದ್ದ ಈ ಹಿಂದೆ ಆಗಿರುವಂತಹ ಪ್ರಕರಣಕ್ಕೂ ಇದಕ್ಕೂ ಯಾವ ರೀತಿಯಾಗಿ ಲಿಂಕ್ ಕಾಣಿಸ್ತಾ ಇದೆ ಕಿರಣ್? ಖಂಡಿತ ಸಭಾ, ಈ ಕರ್ನಲ್ ಯಾರು ಅನ್ನೋ ಪ್ರಶ್ನೆ ಕೇವಲ ಗುಪ್ತಚರ ಇಲಾಖೆಗಲ್ಲ, ಪೊಲೀಸರಿಗೂ ಮೂಡ್ತಾ ಇರುವಂಥದ್ದು. ಯಾಕಂದರೆ ಮಂಗಳೂರು, ಬೆಂಗಳೂರು ಹಾಗೆಯೇ ಶಿವಮೊಗ್ಗ ಈ ಮೂರು ಕಡೆ ನಡೆದಂತಹ ಸ್ಫೋಟ ಪ್ರಕರಣದ ಪ್ಯಾಟರ್ನ್ ಒಂದೇ ಥರ ಇದೆ. ಅಲ್ಲಿ ಯೂಸ್ ಮಾಡಲಾದ ಏನು ಮೆಟೀರಿಯಲ್ಸ್ ಇದೆ ಅದು ಕೂಡ ಒಂದೇ ಥರ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಈ ಮೂರು ಬ್ಲಾಸ್ಟ್ಗಳ ಹಿಂದೆ ಅಲ್ ಹಿಂದ್ ಅಥವಾ ಶಿವಮೊಗ್ಗ ತೀರ್ಥಹಳ್ಳಿ ಮಾಡ್ಯೂಲ್ ಇದೆ ಅನ್ನೋ ಒಂದು ಅನುಮಾನ ಪೊಲೀಸರಿಗೂ ಮತ್ತು ಗುಪ್ತಚರ ಇಲಾಖೆಗೂ ಮೂಡ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಒಂದು ತನಿಖೆಯನ್ನು ಆರಂಭಿಸಿದ್ದಾರೆ. ಯಾಕಂದರೆ ಮಂಗಳೂರು ಶಿವಮೊಗ್ಗ ಟ್ರಯಲ್ ಬ್ಲಾಸ್ಟಿಂದ ಹಿಡಿದು ಮಂಗಳೂರು ಕುಕ್ಕರ್ ಬ್ಲಾಸ್ಟ್ ಈ ಎರಡು ಪ್ಯಾಟರ್ನ್ಗಳು ಯಾವ ರೀತಿ ಇದ್ವು, ಅಲ್ಲಿ ಯಾರು ಅದಕ್ಕೆ ಕುಮ್ಮಕ್ಕು ಕೊಟ್ಟಿದ್ರು, ನಿರ್ದೇಶನ ಯಾರು ಕೊಟ್ಟಿದ್ರು, ಹಾಗೆಯೇ ಈಗ ಬೆಂಗಳೂರಿನಲ್ಲಿ ನಡೆದಂತಹ ಏನು ಕೆಫೆ ಬ್ಲಾಸ್ಟ್ ಇದೆ ಅಲ್ಲಿ ಏನೆಲ್ಲ ಮೆಟೀರಿಯಲ್ಗಳು ಸಿಕ್ಕಿದ್ದಾವೆ, ಆ ಪ್ಯಾಟರ್ನ್ ಏನಿದೆ ಅದರ ಬಗ್ಗೆ ತನಿಖೆ ಆಗ್ತಾ ಇದೆ. ಈಗ ಮಂಗಳೂರು ಹಾಗೆಯೇ ಶಿವಮೊಗ್ಗ ಬ್ಲಾಸ್ಟ್ ಇದು ಎರಡೂ ಪ್ರಕರಣಗಳನ್ನು ತಗೊಂಡ್ರೆ ಇದರ ಹಿಂದೆ ಇದ್ದದ್ದು ತೀರ್ಥಹಳ್ಳಿ ಮಾಡ್ಯೂಲ್. ಇದನ್ನು ಮುನ್ನಡೆಸ್ತಾ ಇದ್ದಿದ್ದು ಅಬ್ದುಲ್ ಮತೀನ್. ಈಗ ಅಬ್ದುಲ್ ಮತೀನ್ ಕಣ್ಮರೆ ಆಗಿರುವಂಥದ್ದು. ಯಾವಾಗ ಟ್ರಯಲ್ ಬ್ಲಾಸ್ಟ್ ಇದು ಪ್ರಕರಣದಲ್ಲಿ ಬಂಧನ ಆಗಲಿಕ್ಕೆ ಸ್ಟಾರ್ಟ್ ಆಯಿತು, ಅಬ್ದುಲ್ ಮತೀನ್ ಒಂದೇ ಸಮನೆ ಕಣ್ಮರೆ ಆಗ್ತಾನೆ. ಆತನ ಲಾಸ್ಟ್ ಲೊಕೇಶನ್ ಬಾಂಗ್ಲಾ ಬಾರ್ಡರ್ ಅಂತ ಹೇಳಲಾಗತ್ತೆ. ಈಗಲೂ ಕೂಡ ಅಬ್ದುಲ್ ಮತೀನ್ ವಾಂಟೆಡ್ ಕೂಡ ಹೌದು. ಅದರ ನಂತರ ಈಗ ಶಾರಿಕ್ ಇರ್ಬೋದು, ಮಾಜ್ ಮುನೀರ್ ಇರ್ಬೋದು, ಹಾಗೆಯೇ ಯಾಸಿನ್, ಹಾಗೆಯೇ ಅರಫಾ, ಇತ್ತೀಚೆಗೆ ಬಂಧನಾದ ಅರಫಾತಲ್ಲಿ, ಇವರೆಲ್ಲ ಒಂದು ಮಾಡ್ಯೂಲ್ ಆಗಿದ್ರು. ಈ ಮಾಡ್ಯೂಲಿಂದನೇ ಅವರಿಗೆ ಇದ್ದಂಥದ್ದು ಏನು ಇಂಡಿಯನ್ ಮುಜಾಹಿದೀನ್ ಮಾಡ್ಯೂಲ್ ಇತ್ತು, ಭಟ್ಕಲ್ ಬ್ರದರ್ಸ್, ಅದೇ ಥರ ತೀರ್ಥಹಳ್ಳಿ ಬ್ರದರ್ಸ್ ಅನ್ನೋ ಒಂದು ಮಾಡ್ಯೂಲನ್ನು ಮಾಡಬೇಕು ಅನ್ನೋದಿತ್ತು. ಅದನ್ನು ಮಾಡಿದ್ರು ಕೂಡ. ಆದರೆ ಇವರಿಗೆಲ್ಲ ನಿರ್ದೇಶನ ಕೊಡ್ತಾ ಇದ್ದಿದ್ದು ಒಬ್ಬ ಕರ್ನಲ್ ಅಂತ. ಈ ಒಂದು ವ್ಯಕ್ತಿ, ಈ ಹೆಸರು ಶಾಕಿರನ್ನ ಯಾವಾಗ ತನಿಖೆಗೆ ಒಳಪಡಿಸ್ತಾರೆ, ವಿಚಾರಣೆಗೆ ಒಳಪಡಿಸ್ತಾರೆ, ಆತ ಪ್ರತಿ ಸಲನೂ ಅದನ್ನೇ ಆ ಒಂದು ವರ್ಡನ್ನು ಹೇಳ್ತಾನೆ. ನಮಗೆ ಕರ್ನಲ್ ಹೇಳ್ತಾ ಇದ್ದಿದ್ದು, ನಮಗೆ ಕರ್ನಲ್ ನಿರ್ದೇಶನ ಕೊಡ್ತಾ ಇದ್ದಿದ್ದು, ಮತ್ತು ಏನು ಹಣವನ್ನು ತಿಳಿಸ್ಬೇಕು ಅದನ್ನು ಬಿಟ್ಕಾಯಿನ್ ಮೂಲಕ ಕಳಿಸ್ತಾ ಇದ್ದದ್ದು ಇದೇ ಕರ್ನಲ್. ಈ ಕರ್ನಲ್ ಯಾರು ಅನ್ನೋದು ಇನ್ನುವರೆಗೂ ಬಾಯಿ ಬಿಟ್ಟಿಲ್ಲ. ಅದರ ನಂತರ ಈಗ ಆ ಕರ್ನಲ್ ಯಾರು, ಇದು ಭಾರತದಲ್ಲಿ ಕೂತ್ಕೊಂಡು ಇದನ್ನು ಆಪರೇಟ್ ಮಾಡ್ತಾ ಇದ್ದಾನೆ ಅಥವಾ ಹೊರದೇಶದಲ್ಲಿ ಕೂತ್ಕೊಂಡು ಆಪರೇಟ್ ಮಾಡ್ತಾ ಇದ್ದಾನೆ ಅನ್ನೋ ಒಂದು ಪ್ರಶ್ನೆ ಇದೆ. ಯಾಕಂದರೆ ಕರ್ನಲ್ ಒಬ್ಬ ಐಸಿಸ್ ಹ್ಯಾಂಡ್ಲರ್ ಅಂತ ಹೇಳಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಅಲ್ ಹಿಂದನ್ನು ಮುನ್ನಡೆಸ್ತಾ ಇದ್ದಿದ್ದು, ಆತನ ನಿರ್ದೇಶನದಂತೆ ಇದೆಲ್ಲ ನಡೆದಿದ್ದು ಒಂದು ಪ್ಯಾಟರ್ನ್ ಆಗಿದ್ದ ಹಿನ್ನೆಲೆಯಲ್ಲಿ ಕರ್ನಲ್ ಯಾರು, ಹಾಗೆ ಅಬ್ದುಲ್ ಮತೀನ್ ಎಲ್ಲಿದ್ದಾನೆ, ಬೆಂಗಳೂರಿನ ಕೆಫೆ ಬ್ಲಾಸ್ಟಿಗೂ ಈ ಅಬ್ದುಲ್ ಮತೀನ್ಗೂ ಸಂಬಂಧ ಇದೆಯಾ, ಲಿಂಕ್ ಇದೆಯಾ, ಯಾವ ರೀತಿಯ ಲಿಂಕ್ ಇದೆ ಅನ್ನೋದನ್ನು ಈಗ ತನಿಖೆ ಆಗ್ತಾ ಇರುವಂಥದ್ದು. ಸಭಾ, ಥ್ಯಾಂಕ್ ಯು ಕಿರಣ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.